ತ್ರಿವರ್ಣ ನ್ಯೂಸ್ಗೆ ಸ್ವಾಗತ. ನಾನು BM ಹನೀಫ್. ಇದು ಹನಿ ಟ್ರ್ಯಾಕ್. ಸ್ನೇಹಿತರೆ, ರಾಜಕೀಯ ಅಂದರೆ ಯಾರೂ ಊಹಿಸಲಾಗದಂತಹ ಒಂದು ಹಾವು ಏಣಿ ಆಟ. ಯಾವಾಗ ಯಾವ ಏಣಿ ಸೀದಾ ಮೇಲಕ್ಕೆ ಕರೆದೊಯ್ಯುತ್ತೋ ಗೊತ್ತಿಲ್ಲ. ಹಾಗೆಯೇ ಯಾವಾಗ ಯಾವ ಹಾವು ನುಂಗಿ ಕೆಳಕ್ಕೆ ತಳ್ಳುತ್ತೋ ಅನ್ನೋದು ಗೊತ್ತಿಲ್ಲ. KS ಈಶ್ವರಪ್ಪ ಈಗ ಎಲ್ಲಿದ್ದಾರೆ ಅನ್ನೋ ಪ್ರಶ್ನೆ ಮುಂದಿಟ್ಕೊಂಡು ಹಳೆಯದನ್ನೆಲ್ಲ ನೆನಪಿಸಿಕೊಂಡಾಗ ಈ ಹಾವು ಏಣಿ ಆಟದ ರೂಪಕ ನೆನಪಾಯಿತು. ಎಲ್ಲಿದ್ದಾರೆ ಈಗ ಈಶ್ವರಪ್ಪ? ಏನು ಮಾಡ್ತಿದ್ದಾರೆ? ಶಿವಮೊಗ್ಗದಲ್ಲೇ ಕೂತು ಏನು ಮಾಡ್ತಿದ್ದಾರೆ? BJP ಏಕೆ ಅವರನ್ನು ಪಕ್ಷದ ಒಳಕ್ಕೆ ಸೇರಿಸ್ಕೊಳ್ತಾ ಇಲ್ಲ? ಎಷ್ಟೋ ಚುನಾವಣೆಗಳಲ್ಲಿ ಮೈನಾರಿಟಿ ವಿರುದ್ಧ ಬೆಂಕಿ ಉಗುಳೋ ಭಾಷಣ ಮಾಡಿ BJPಗೆ ಹಿಂದೂ ಮತಗಳನ್ನು ಗುಡ್ಡೆ ಹಾಕಿ ತಂದುಕೊಟ್ಟ ಈಶ್ವರಪ್ಪ ಈಗ BJPಗೆ ಏಕೆ ಬೇಡವಾಗಿದ್ದಾರೆ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಹೇಳೋ ಮುನ್ನ ನಿಮಗೊಂದು ವಿಡಿಯೋ ತೋರಿಸ್ತೀನಿ ನೋಡಿ. ಕೆಲವೇ ವರ್ಷಗಳ ಹಿಂದೆ ಈಶ್ವರಪ್ಪ ಹೇಗೆ BJPಯ ಫೈರ್ ಬ್ರ್ಯಾಂಡ್ ಆಗಿದ್ರು ಅನ್ನೋದನ್ನ ಇಲ್ಲಿ ಗಮನಿಸಿ. ಸ್ವತಂತ್ರ ತಂದ್ರ, ಕಟ್ಟಡ ಕಟ್ಟಬೇಕು ಅನ್ನೋದು ತಂದ್ರ, ನಾನು ಎಲ್ಲೋದ್ರೂ ಇದೊಂದು ತಲ್ಲವು. ನನಗೆ ಸುಪ್ರೀಂ ಕೋರ್ಟ್ ಜಡ್ಮೆಂಟ್ ಇದೆ, ಇವತ್ತಿಲ್ಲ ನಾಳೆ ಇದು ಖತಮ್ ಆಗತ್ತೆ. ಇದ್ರಾಗೆ ಅನುಮಾನ ಬೇಡ. ಸಭೆ ಸಮಾರಂಭ ನಡೀತಾ ಇರೋಂಥ ಸಂದರ್ಭದಲ್ಲಿ ತುಂಬಾ ಸ್ಪಷ್ಟವಾಗಿ ಹೇಳ್ತೀನಿ, ಎಲ್ಲ ಧರ್ಮಕ್ಕೂ ಗೌರವ ಕೊಡಿ ಅಂತ ಮಾನ್ಯ ನರೇಂದ್ರ ಮೋದಿ ಹೇಳ್ತಾರೆ. ಮೈಕಟ್ಟು ಕೂಗಿದ್ರೇನ ಅಲ್ಲ ಕಿವಿ ಕೇಳೋದು. ನಮ್ಮ ದೇವಸ್ಥಾನದಲ್ಲೂ ಪೂಜೆ ಮಾಡ್ತೀವಪ್ಪ, ಅಲ್ಲೂ ಶ್ಲೋಕ ಹೇಳ್ತೀವಿ, ನಮ್ಮ ಹೆಣ್ಮಕ್ಳೆಲ್ಲ ಭಜನೆ ಮಾಡ್ತಾರೆ. ಅವ್ರಿಗಿಂತ ಜಾಸ್ತಿ ಭಕ್ತಿ ಪ್ರಪಂಚದಲ್ಲಿ ಧರ್ಮವನ್ನು ಉಳಿಸ್ತಾ ಇರೋಂಥ ದೇಶ ಭಾರತ ಮಾತಾ. ಆದ್ರೆ ಇವತ್ತು ಮೈಕು ಅದರಿಂದ ಮೈಕಲ್ಲಿ ಜೋರಾಗಿ ಕೂಗಿದ್ರೆ ಮಾತ್ರ ಅಲ್ಲಿ ಹೇಳಿದ್ರೆ ಅವನು ಕಿವುಡ ಅಂತ ಹೇಳಬೇಕಾಗತ್ತೆ. ಅವಶ್ಯಕತೆ ಇಲ್ಲ. ಎಸ್, ಸಾರ್ವಜನಿಕವಾಗಿ ಮೈನಾರಿಟಿಯನ್ನ ಬಾಯಿಗೆ ಬಂದಂತೆ ಬೈದ್ರೆ ಹಿಂದೂಗಳು ಖುಷಿಯಾಗ್ತಾರೆ, BJPಗೆ ವೋಟ್ ಹಾಕ್ತಾರೆ ಅಂತ ನಂಬಿರುವ ನಾಯಕರ ದೊಡ್ಡ ದಂಡೆ BJPನಲ್ಲಿದೆ. ಶೋಭಾ ಕರಂದ್ಲಾಜೆ, ಪ್ರತಾಪ್ ಸಿಂಹ, CT ರವಿ ಮುಂತಾದವರನ್ನು ಈ ಪಟ್ಟಿನಲ್ಲಿ ಸೇರಿಸಬಹುದು. ಈ ಪಟ್ಟಿಯಲ್ಲೇ ಇದ್ದು ಫೈರ್ ಬ್ರ್ಯಾಂಡ್ ಎಂದು ಹೆಸರು ಪಡೆದಿದ್ದಂತಹ ಈಶ್ವರಪ್ಪ ಮತ್ತು ಬಸನಗೌಡ ಯತ್ನಾಳ್ ಇಬ್ಬರನ್ನು ಈಗ BJP ಪಕ್ಷದಿಂದ ಹೊರದಬ್ಬಿದೆ. ಯತ್ನಾಳ್ ವಿಷಯ ಆಮೇಲೆ ಮಾತಾಡೋಣ. ಈಗ ನಾನು ಹೇಳಲಿಕ್ಕೆ ಹೊರಟಿರೋದು ಈಶ್ವರಪ್ಪ ಅವರ ವಿಷಯ. ಇಲ್ಲಿ ಈಶ್ವರಪ್ಪ ಭಾಷಣ ಕೇಳಿದ್ರಲ್ವಾ, ಇದಕ್ಕಿಂತ ಉಗ್ರ ಭಾಷಣಗಳನ್ನು ಕೂಡ ಅವರು ಮಾಡಿದ್ದಾರೆ. ರಾಜ್ಯದಾದ್ಯಂತ ಓಡಾಡಿ ಆ ಮೂಲಕ BJP ಪಕ್ಷವನ್ನು ಕಟ್ಟಿ ಬೆಳೆಸಿದ್ದಾರೆ. ಆದರೆ ಇವತ್ತು ಏನಾಗಿದೆ? ದಯವಿಟ್ಟು ನನ್ನನ್ನು ಪಕ್ಷಕ್ಕೆ ಸೇರಿಸ್ಕೊಳ್ಳಿ, ನನ್ನ ಮಗನಿಗೆ ಪಕ್ಷದಲ್ಲಿ ಏನಾದರೂ ಒಂದು ಸ್ಥಾನ ಕೊಡಿ ಅಂತ ಈಶ್ವರಪ್ಪ ಅಂಗಲಾಚುವಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಆದರೆ BJP ಹೈಕಮಾಂಡ್ ಕಣ್ಮುಚ್ಕೊಂಡು ಕೂತಿದೆ. ಏಕೆಂದರೆ ಕರ್ನಾಟಕದಲ್ಲಿ BJPನಲ್ಲಿ ಯಡಿಯೂರಪ್ಪ ಸಮ್ಮತಿ ಇಲ್ಲದೆ ಇವತ್ತು ಒಂದು ಹುಲ್ಲು ಕಡ್ಡಿ ಕೂಡ ಅಲ್ಲಾಡೋದಿಲ್ಲ ಅನ್ನೋ ಪರಿಸ್ಥಿತಿ ಇದೆ. ಹಾಗಾಗಿ ಈಶ್ವರಪ್ಪ ಅವರಿಗೆ BJPಯಲ್ಲಿ ಸದ್ಯಕ್ಕೆ ನೋ ಎಂಟ್ರಿ. ಈಶ್ವರಪ್ಪ ಅವರ ಸ್ಥಿತಿ ನೋಡಿದರೆ ಅಯ್ಯೋ ಪಾಪ ಅನಿಸುತ್ತೆ. ಒಂದು ಕಾಲದಲ್ಲಿ ಕಾಂಗ್ರೆಸ್ನಲ್ಲಿ ಧರಮ್ ಸಿಂಗ್, ಮಲ್ಲಿಕಾರ್ಜುನ ಖರ್ಗೆ ಮತ್ತು SK ಪಾಟೀಲ್ ಅವರನ್ನು ಸೆಟ್ ದೋಸೆ ಅಂತ ಕರೀತಾ ಇದ್ರು. ಅಷ್ಟು ಕ್ಲೋಸ್ ಫ್ರೆಂಡ್ಸ್, ಏನೇ ಮಾತಾಡಿದ್ರು ಒಟ್ಟಿಗೆ ಮಾತಾಡೋದು. ಹಾಗೆಯೇ ಶಿವಮೊಗ್ಗದ BJPನಲ್ಲಿ DH ಶಂಕರಮೂರ್ತಿ, BS ಯಡಿಯೂರಪ್ಪ ಮತ್ತು KS ಈಶ್ವರಪ್ಪ, ಈ ತ್ರಿಮೂರ್ತಿಗಳು ಹೆಗಲಿಗೆ ಹೆಗಲು ಕೊಟ್ಟು ಶಿವಮೊಗ್ಗದಲ್ಲಿ BJPಯನ್ನು ಕಟ್ಟಿ ಬೆಳೆಸಿದ್ರು. ರಾಜ್ಯಾದ್ಯಂತ ಓಡಾಡಿದ್ರು. BJPಯ ಸೆಟ್ ದೋಸೆ ಅಂತಲೇ ಇವರನ್ನ ಕರೀತಾ ಇದ್ರು. ಯಡಿಯೂರಪ್ಪ ಮತ್ತು ಶಂಕರಮೂರ್ತಿ ತಮ್ಮ ರಾಜಕೀಯಕ್ಕೆ ಉಗ್ರ ಕೋಮು ಭಾಷಣಗಳನ್ನು ನೆಚ್ಚಿಕೊಳ್ಳಿಲ್ಲ. ಆದರೆ ಈಶ್ವರಪ್ಪ ಅವರನ್ನು ಉಗ್ರ ಕೋಮು ಭಾಷಣಗಳಿಗೆಂದೇ BJP ಬಹಳಷ್ಟು ಸಮಯದವರೆಗೆ ಬಳಸ್ಕೊಂಡಿತು. ಎಷ್ಟೊಂದು ಉಗ್ರ ಭಾಷಣಗಳು! ಶಿವಮೊಗ್ಗದಲ್ಲಿ ಹಿಂದೆ ನಡೆದಂತಹ ಕೋಮು ಗಲಭೆಗಳಿಗೆ ಲೆಕ್ಕ ಇಲ್ಲ. ಆಗೆಲ್ಲ ಹಿಂದೂಗಳ ರಕ್ಷಣೆಗೆ ಅಂತ ಮುನ್ನುಗ್ಗಿ ಹೋರಾಡ್ತಾ ಇದ್ದಿದ್ದು ಇದೇ ಈಶ್ವರಪ್ಪ. ಈ ಫೈರ್ ಬ್ರ್ಯಾಂಡ್ ಭಾಷಣಗಳಿಂದ RSS ಮುಖಂಡರು ಖುಷಿಯಾಗ್ತಾ ಇದ್ರು. RSSನ ಮುಖಂಡ ಸಂತೋಷ್ ಜಿ ಅಂತೂ ಈಶ್ವರಪ್ಪ ಅವರ ಬೆನ್ನಿಗೆ ಗಟ್ಟಿಯಾಗಿ ನಿಂತಿದ್ರು. ಹಾಗಾಗಿಯೇ ಪಕ್ಷದಲ್ಲಿ ದೊಡ್ಡ ದೊಡ್ಡ ಹುದ್ದೆಗಳೆಲ್ಲ ಈಶ್ವರಪ್ಪ ಅವರಿಗೆ ಒಲಿದು ಬಂತು. ನೋಡಿ, ಸಚಿವ ಸಂಪುಟದಲ್ಲಿ ಪ್ರಭಾವಿ ಮಂತ್ರಿ ಹುದ್ದೆ ಸಿಕ್ತು. ಅದು ಎಂಥ ಖಾತೆಗಳು! ಎನರ್ಜಿ, ಮೇಜರ್ ಇರಿಗೇಷನ್, ಜಲಸಂಪನ್ಮೂಲ, ಪಂಚಾಯತ್ ರಾಜ್, ಹೀಗೆ ಘಟಾನುಘಟಿ ಖಾತೆಗಳನ್ನು ಈಶ್ವರಪ್ಪ ನಿಭಾಯಿಸಿದರು. ವಿಧಾನ ಪರಿಷತ್ತಿನಲ್ಲಿ ಪ್ರತಿಪಕ್ಷ ನಾಯಕರಾದರು. ರಾಜ್ಯ BJPಯ ಅಧ್ಯಕ್ಷರಾಗಿ ಕೂತರು. ಕೊನೆಗೆ ರಾಜ್ಯದ ಉಪಮುಖ್ಯಮಂತ್ರಿ ಕೂಡ ಆದರು. ಒಂದು ಕಾಲದಲ್ಲಿ ಇಷ್ಟೆಲ್ಲ ಭಾರೀ ಹುದ್ದೆಗಳನ್ನು ನಿರ್ವಹಿಸಿದಂತಹ ಈಶ್ವರಪ್ಪ ಈಗ BJP ಹೆಡ್ ಆಫೀಸಿನ ಬಾಗಿಲಿನ ಹೊರಗೆ ನಿಂತಿದ್ದಾರೆ.
ದಯವಿಟ್ಟು ನನ್ನನ್ನು ಪಕ್ಷಕ್ಕೆ ಸೇರಿಸ್ಕೊಳ್ಳಿ, ಒಳಗೆ ಕರ್ಕೊಳ್ಳಿ ಅಂತ ಅಂಗಲಾಚ್ತಾ ಇದ್ದಾರೆ. ಒಂದು ಕಾಲದಲ್ಲಿ ಪಕ್ಷದ ರಾಜ್ಯ ಅಧ್ಯಕ್ಷರ ಕುರ್ಚಿಯಲ್ಲಿ ಕುಳಿತಿದ್ದಂತಹ ವ್ಯಕ್ತಿ ಹೀಗೆ ಪಕ್ಷದ ಒಳಗೆ ಬರೋದಕ್ಕೆ ಅಂಗಲಾಚ್ತಾ ಇರೋದು ನೋಡಿದರೆ ಇದು ನಿಜಕ್ಕೂ ದಯನೀಯ ಸ್ಥಿತಿ. ಈಶ್ವರಪ್ಪ ಅಯ್ಯೋ ಪಾಪ ಅನ್ನಿಸ್ತಾ ಇದೆ. ಶಿವಮೊಗ್ಗದಲ್ಲಿ ಪಕ್ಷ ಕಟ್ಟಿದಂತಹ ತ್ರಿಮೂರ್ತಿಗಳ ಪೈಕಿ DS ಶಂಕರಮೂರ್ತಿ ಅವರು ವಿಧಾನ ಪರಿಷತ್ ಅಧ್ಯಕ್ಷರು ಆಗಿದ್ರು. ಅವರ ಮಗ ಅರುಣ್ ಈಗ ವಿಧಾನ ಪರಿಷತ್ ಸದಸ್ಯರಾಗಿದ್ದಾರೆ. ಯಡಿಯೂರಪ್ಪ ಅವರ ಒಬ್ಬ ಮಗ ಸಂಸತ್ ಸದಸ್ಯರಾಗಿದ್ದಾರೆ, ಇನ್ನೊಬ್ಬ ಮಗ ಶಾಸಕರಾಗಿದ್ದಾರೆ, ಜೊತೆಗೆ ಪಕ್ಷದ ರಾಜ್ಯ ಅಧ್ಯಕ್ಷರು ಆಗಿ ಬಂದು ಕೂತಿದ್ದಾರೆ. ಅದೇ ಈಶ್ವರಪ್ಪ ಅವರ ಮಗ ಕಾಂತೇಶ್ಗೆ ಪಾಪ ಏನೂ ಸಿಗಲಿಲ್ಲ. ಹಿಂದೊಮ್ಮೆ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ರು ಅಷ್ಟೇ. ಈಗ ಅವರು ಕೂಡ ಅಪ್ಪನ ಜೊತೆಗೆ ಪಕ್ಷದ ಒಳಗೆ ಬರೋದಕ್ಕೆ ಅಂಗಲಾಚ್ತಾ ಪಕ್ಷದ ಅಂಗಳದಲ್ಲಿ ಹೊರಗಡೆ ನಿಂತಿದ್ದಾರೆ. ಸ್ನೇಹಿತರೆ, RSS ಮತ್ತು BJP ಪಾಲಿಗೆ ಈಶ್ವರಪ್ಪ ಒಂದು ರೀತಿಯಲ್ಲಿ ಯೂಸ್ ಆ್ಯಂಡ್ ಥ್ರೋ ಪ್ರಾಪರ್ಟಿ ಆದರು ಅಂದರೆ ತಪ್ಪಾಗೋದಿಲ್ಲ. ಸಿದ್ದರಾಮಯ್ಯ ವಿರುದ್ಧ ಕುರುಬರನ್ನು ಎತ್ತಿ ಕಟ್ಟೋದಕ್ಕೆ BJPಗೆ ಇದೇ ಈಶ್ವರಪ್ಪ ಬೇಕಾಗಿದ್ರು. ಹಿಂದೊಮ್ಮೆ KJP ಅಂತ ಹೊಸ ಪಕ್ಷ ಕಟ್ಟಿದಂತಹ ಯಡಿಯೂರಪ್ಪ ಅವರನ್ನು ಹಣಿಯೋದಕ್ಕೆ ಕೂಡ BJPಗೆ ಅವತ್ತು ಇದೇ ಈಶ್ವರಪ್ಪ ಬಳಕೆಯಾದರು. ಎಷ್ಟು ಪವರ್ಫುಲ್ ಆಗಿದ್ರು ಈಶ್ವರಪ್ಪ ನೋಡಿ. ಆ ಕಾಲದಲ್ಲಿ ಯಡಿಯೂರಪ್ಪ ಸಂಪುಟದಲ್ಲೇ ಪ್ರಭಾವಿ ಸಚಿವರಾಗಿದ್ದಂತಹ ಈಶ್ವರಪ್ಪ ಮುಖ್ಯಮಂತ್ರಿ ವಿರುದ್ಧವೇ ಖುದ್ದು ರಾಜ್ಯಪಾಲರ ಮನೆಗೆ ಹೋಗಿ 5 ಪುಟಗಳ ಕಂಪ್ಲೇಂಟ್ ಕೊಟ್ಟು ಬರ್ತಾರೆ. ಯಾವ ಪಕ್ಷದ ಇತಿಹಾಸದಲ್ಲೂ ಇಂತಹ ಒಂದು ಘಟನೆ ನಡೆದಿರಲಿಲ್ಲ. ಮಂತ್ರಿಮಂಡಲದಲ್ಲಿರುವಂತಹ ಒಬ್ಬ ಮಂತ್ರಿಯೇ ರಾಜ್ಯಪಾಲರ ಮನೆಗೆ ಹೋಗಿ CM ವಿರುದ್ಧವೇ ದೂರು ಕೊಡೋದು. ಆಗ ಇದೇ ಸಂತೋಷ್ ಜಿ ಈಶ್ವರಪ್ಪ ಅವರ ಬೆನ್ನಿಗೆ ಗಟ್ಟಿಯಾಗಿ ನಿಂತ್ಕೊಂಡಿದ್ರು. ಒಂದು ವಿಶೇಷ ಇಲ್ಲಿ ಗಮನಿಸಬೇಕು. ಈಶ್ವರಪ್ಪ ಅವರು ತಾವೊಬ್ಬ ಕುರುಬ ನಾಯಕ ಅಂತ ಯಾವತ್ತೂ ಬಹಿರಂಗವಾಗಿ ಹೇಳಿಕೊಳ್ಳಿಲ್ಲ ಅಥವಾ ಕುರುಬ ನಾಯಕ ಅಂತ ಭಾಷಣನೂ ಮಾಡಲಿಲ್ಲ. ಅವರೇನಿದ್ದರೂ ನಾನು ಅಖಂಡ ಹಿಂದೂ ನಾಯಕ ಅಂತಾನೆ ಹೇಳ್ತಾ ಇದ್ರು. ಹಿಂದುತ್ವದ ಬಗ್ಗೆನೇ ಭಾಷಣ ಮಾಡ್ತಾ ಹೋದರು. ಆದರೆ ಒಂದು ಸಂದರ್ಭ ಬಂತು. ಈಶ್ವರಪ್ಪ ಅವರು ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಅಂತ ಕಟ್ಟಿದ್ರು. ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಕುರುಬರ ಸಂಘಟನೆಗೆ ರಾತ್ರಿ ಹಗಲು ಓಡಾಡಿದರು. ಅದಕ್ಕೆ RSS ಬೆಂಬಲ ಕೂಡ ಇತ್ತು. ಈಗ ನೋಡಿದರೆ ಆ ಬ್ರಿಗೇಡ್ ಅಡ್ರೆಸ್ಸೇ ಇಲ್ಲ. ಈಶ್ವರಪ್ಪ ಅಲ್ಲೂ ಯೂಸ್ ಆ್ಯಂಡ್ ಥ್ರೋ ಆದರು. 2023ರಲ್ಲಿ ಶಿವಮೊಗ್ಗದಿಂದ ತಮ್ಮ ಸೊಸೆಗಾದರೂ ಅಸೆಂಬ್ಲಿ ಟಿಕೆಟ್ ಕೊಡಿ ಅಂತ ಈಶ್ವರಪ್ಪ ಪಕ್ಷಕ್ಕೆ ದುಂಬಾಲು ಬಿದ್ದರು. ಆದರೆ ಟಿಕೆಟ್ ಸಿಗಲಿಲ್ಲ. ಬದಲಾಗಿ ಅವರ ಪರಮ ಶಿಷ್ಯನಾಗಿದ್ದಂತಹ ಚನ್ನಬಸಪ್ಪಗೆ ಪಕ್ಷ ಟಿಕೆಟ್ ಕೊಡ್ತು. ಮಗ ಸೊಸೆ ಮನೆಯಲ್ಲಿ ಸಿಟ್ಟು ಮಾಡ್ಕೊಂಡು ಕೂತಿದ್ರು. ಅದರ ನಡುವೆನೇ ನೋವು ನುಂಗಿಕೊಂಡು ಈಶ್ವರಪ್ಪ ಶಿಷ್ಯನ ಗೆಲುವಿಗಾಗಿ ಪಕ್ಷದ ಸಲುವಾಗಿ ಚುನಾವಣೆಯಲ್ಲಿ ದುಡಿದ್ರು. ಚನ್ನಬಸಪ್ಪ ಗೆದ್ದು MLA ಆದರು. ಮುಂದಿನ ವರ್ಷ 2024ರಲ್ಲಿ ಮಗ ಕಾಂತೇಶ್ಗೆ ಹಾವೇರಿಯ ಲೋಕಸಭಾ ಟಿಕೆಟ್ ಅನ್ನಾದರೂ ಕೊಡಿ ಅಂತ ಕೇಳಿದರು. ಆದರೆ ಪಕ್ಷ ಟಿಕೆಟ್ ಕೊಡಲಿಲ್ಲ. ಬೊಮ್ಮಾಯಿ ಅದಕ್ಕೆ ಅಡ್ಡಗಾಲು ಹಾಕಿದರು. ಆಗ ಸಿಟ್ಟಿಗೆದ್ದ ಈಶ್ವರಪ್ಪ ಬಂಡಾಯ ಅಭ್ಯರ್ಥಿಯಾಗಿ ಶಿವಮೊಗ್ಗದಲ್ಲಿ ಪಕ್ಷದ ಅಭ್ಯರ್ಥಿ BY ರಾಘವೇಂದ್ರ ವಿರುದ್ಧವೇ ತೊಡೆ ತಟ್ಟಿ ಇಲೆಕ್ಷನ್ಗೆ ಕಂಟೆಸ್ಟ್ ಮಾಡಿದರು. ಆದರೆ ಯಡಿಯೂರಪ್ಪ ಮುಂದೆ ಈಶ್ವರಪ್ಪ ಅವರ ಆಟ ನಡೀಲಿಲ್ಲ. ಕೇವಲ 30,000 ಮತಗಳನ್ನು ಗಳಿಸಿದ ಈಶ್ವರಪ್ಪ ಅವರ ಪರಿಸ್ಥಿತಿ ರಾಜಕೀಯದಲ್ಲಿ ಬೋರ್ಡಿಗೆ ಇಲ್ಲ ಎನ್ನುವಂತಾಯಿತು. ಅತ್ತ BJPನೂ ಇಲ್ಲ, ಇತ್ತ RSS ಇಲ್ಲ, ಕೊನೆಗೆ ರಾಯಣ್ಣ ಬ್ರಿಗೇಡೂ ಇಲ್ಲ ಎನ್ನುವಂತಾಗಿದೆ ಈಗ ಈಶ್ವರಪ್ಪ ಅವರ ಸ್ಥಿತಿ. ಈಗ ಈಶ್ವರಪ್ಪ ಅವರು ಶಿವಮೊಗ್ಗದಲ್ಲಿ ಕುಳಿತು ಏನು ಮಾಡ್ತಿದ್ದಾರೆ? ಅವರ ಆಪ್ತ ಮೂಲಗಳ ಪ್ರಕಾರ ಈಶ್ವರಪ್ಪ ಅವರು ಶಿವಮೊಗ್ಗದ ರಾಜಕೀಯದಲ್ಲಿ ತಮ್ಮ ಶಕ್ತಿ ಇನ್ನೂ ಇದೆ ಅನ್ನೋದನ್ನು BJP ಹೈಕಮಾಂಡಿಗೆ ತೋರಿಸೋದಕ್ಕೆ ಸದ್ದಿಲ್ಲದೆ ಕೆಲಸ ಮಾಡ್ತಾ ಇದ್ದಾರೆ. ಶಿವಮೊಗ್ಗದ ಕಾರ್ಪೊರೇಷನ್ ಇಲೆಕ್ಷನ್ನಿಗಾಗಿ ಅವರು ಕಾಯ್ತಾ ಇದ್ದಾರೆ. ಈ ಹಿಂದೆ BJPಯ 10-12 ಕಾರ್ಪೊರೇಟರ್ಗಳು ಈಶ್ವರಪ್ಪ ಅವರ ಮನೆಯಲ್ಲೇ ಜೆಂಡಾ ಹೂಡ್ತಾ ಇದ್ರು. ಈಶ್ವರಪ್ಪ ಅವರಿಗೆ ಕಾರ್ಪೊರೇಷನ್ನಲ್ಲಿ ಬಹಳ ದೊಡ್ಡ ನಿಯಂತ್ರಣ ಇತ್ತು. ಆದರೆ ಈಗ ಆ ಕಾರ್ಪೊರೇಷನ್ ಮಾಜಿ ಮೆಂಬರ್ಗಳು ಕೂಡ ಯಾರು ಈಶ್ವರಪ್ಪ ಅವರ ಮನೆ ಕಡೆ ಸುಳಿತಾ ಇಲ್ಲ. ಕಾರ್ಪೊರೇಷನ್ ಚುನಾವಣೆ ಬಂದರೆ ತಮ್ಮ ಪರವಾಗಿ ಒಂದು 10 ಸದಸ್ಯರನ್ನಾದರೂ ಈ ಸಲ ಗೆಲ್ಲಿಸಬೇಕು, BJP ಹೈಕಮಾಂಡ್ಗೆ ನನ್ನ ಶಕ್ತಿ ತೋರಿಸಿ ಮತ್ತೆ BJP ಒಳಗೆ ಹೇಗಾದರೂ ಎಂಟ್ರಿ ಪಡಿಬೇಕು ಅನ್ನೋದು ಈಗ ಈಶ್ವರಪ್ಪ ಅವರ ಮನಸ್ಸಿನಲ್ಲಿ ಇದೆಯಂತೆ. ಹಾಗಂತ ಅವರ ಆಪ್ತರು ಹೇಳ್ತಾ ಇದ್ದಾರೆ. ಅದಕ್ಕಿಂತ ಮುಖ್ಯವಾಗಿ ತಮ್ಮ ಮಗ ಕಾಂತೇಶ್ರನ್ನ ಪಕ್ಷಕ್ಕೆ ಸೇರಿಸಬೇಕು, ಅಲ್ಲಿ ಒಂದು ದೊಡ್ಡ ಪೋಸ್ಟ್ ಕೊಡಿಸಬೇಕು ಅನ್ನೋ ಆಸೆ ಈಶ್ವರಪ್ಪ ಅವರಿಗಿದೆಯಂತೆ. ಇಷ್ಟು ವರ್ಷ ರಾತ್ರಿ ಹಗಲು ಪಕ್ಷ ಕಟ್ಟಿ ಉಪಮುಖ್ಯಮಂತ್ರಿ, ಪಕ್ಷದ ರಾಜ್ಯ ಅಧ್ಯಕ್ಷ ಮುಂತಾದಂತಹ ದೊಡ್ಡ ದೊಡ್ಡ ಹುದ್ದೆಗಳನ್ನು ನಿಭಾಯಿಸಿದರೂ ಕೂಡ ಈಗ ವಯಸ್ಸಾದ ಕಾಲದಲ್ಲಿ ತಮ್ಮ ಮಗನಿಗೊಂದು ಅಧಿಕಾರ ದೊರಕಿಸಿಕೊಳ್ಳುವುದಕ್ಕೆ ಆಗಲಿಲ್ವಲ್ಲ ಅನ್ನೋಂಥ ವೇದನೆ ಈಶ್ವರಪ್ಪ ಅವರನ್ನು ಬಹುವಾಗಿ ಕಾಡ್ತಾ ಇದೆ ಅಂತ ಅವರ ಆಪ್ತರು ಹೇಳ್ತಾ ಇದ್ದಾರೆ. ಸ್ನೇಹಿತರೆ, ಅದಕ್ಕೆ ಹೇಳಿದ್ದು ರಾಜಕೀಯ ಅನ್ನೋದು ಯಾರೂ ಊಹಿಸಲಾಗದಂತಹ ಹಾವು ಏಣಿ ಆಟ ಅಂತ.
ಇಲ್ಲಿ ಕೋಮುವಾದದ ಆಟ ಎಲ್ಲ ಕಾಲಕ್ಕೂ ನಡೆಯೋದಿಲ್ಲ. ಅದೇನಿದ್ರೂ ಒಂದು ಸಂದರ್ಭಕ್ಕೆ ಮಾತ್ರ ಕೊನೆಗೆ ಇಂತಹ ಉಗ್ರ ಭಾಷಣಗಳೇ ಬೆನ್ನಟ್ಟಿ ಆ ನಾಯಕನನ್ನು ರಾಜಕೀಯದಲ್ಲಿ ಬಲಿ ತೆಗೆದುಕೊಳ್ಳುತ್ತದೆ. ಇದಾಗಿತ್ತು ಇವತ್ತಿನ ಹನಿ ಟ್ರ್ಯಾಕ್. ಇನ್ನೊಂದು ವಿಷಯದ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೇನೆ. ತ್ರಿವರ್ಣ ನ್ಯೂಸ್ನ ಸ್ಪೆಷಲ್ ಸ್ಟೋರಿಗಳನ್ನು ನೋಡ್ತಾ ಇರಿ. ನಮಸ್ಕಾರ.